ಬೇಕಣ್ಣ ನೀವು ಆಯ್ತಣ್ಣ. ಡೂಪ್ಲಿಕೇಟ್ ಬಿಡ್ತಿದ್ರು ಅಂತ ಅವತ್ತಿಲ್ಲಿ ಬಂದು ಡೂಪ್ಲಿಕೇಟ್ ಅದೆಲ್ಲ. ಸಿದ್ದರಾಮಣ್ಣ ಒಂದು ಕತೆ ನಡೆದಿದೆ. ಅದು ನಾನು ಬೆಳಗಾವಿನ ಅಧಿವೇಶನದಲ್ಲಿ ಮಾತನಾಡಿ ನಾನು ಹೋಗಿ ಆಸ್ಪತ್ರೆ ಸೇರಿದಾಗ ಆಸ್ಪತ್ರೆಗೆ ಬಂದು 370 ಕೋಟಿ ಹಣವನ್ನು ನಾನು ಮಂಜೂರು ಮಾಡಿಕೊಡ್ತೇನೆ ಬಾ ಅಂತ ಹೇಳಿ ಕರ್ಕೊಂಡ್ಬಂದು 370 ಕೋಟಿ ಹಣವನ್ನು ನೀರನ್ನು ಕೊಟ್ಟಿರ್ತಕ್ಕಂಥ ಅವರು ಸಿದ್ದರಾಮಣ್ಣ ಅವರು. ನೀವು ಜ್ಞಾಪಕ ಮಾಡ್ಕೋಬೇಕು. ಇವತ್ತು ಇಡೀ 530 ಹಳ್ಳಿಗೆ ಕಾಂಕ್ರೀಟ್ ರಸ್ತೆ ಆಗಿದ್ರೆ ಅದು ಸಿದ್ದರಾಮಣ್ಣ ಅವರ ಆಶೀರ್ವಾದ ಅಂತಕ್ಕಂಥ ಮಾತನ್ನ ಎತ್ತಿನಳೆ ಅಪ್ಪ ಮಕ್ಕಳು ಈ ಜನ್ಮದಲ್ಲಿ ಅರಸೀಕೆರೆ ತಾಲೂಕಿಗೆ ಯಾವುದೇ ಹೊಳೆಯಿಂದ ಯಾವುದೇ ಚಾನಲ್ ಮುಖಾಂತರ ನೀರು ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದಂತ ಸಂದರ್ಭದಲ್ಲಿ ನನ್ನನ್ನ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡೋಗಿ ಶಂಕುಸ್ಥಾಪನೆ ಮಾಡುವಾಗ ಎತ್ತಿನೊಳೆಯನ್ನು ಸೇರಿಸಿ ಇಡೀ ಅರಸೀಕೆರೆ ತಾಲೂಕಿನ ಕೆರೆಗಳಿಗೆ ನೀರನ್ನು ಮಂಜೂರು ಮಾಡಿಸಿಕೊಟ್ಟರು ಸಿದ್ದರಾಮಯ್ಯನವರು. ಅವರ ಅಪಾರವಾದ ಇವತ್ತು ಅವರ ಈ ರಾಜ್ಯದ ಏನು ದಕ್ಷತೆಯಿಂದ ಮುಖ್ಯಮಂತ್ರಿ ಸ್ಥಾನವನ್ನು ಮಾಡ್ತಿದ್ದಾರೆ. ಬಡ ಜನತೆಗೋಸ್ಕರ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ 60,000 ಕೋಟಿ ಹಣವನ್ನ ಇವತ್ತು ಏನು ಗ್ಯಾರಂಟಿ ಯೋಜನೆಗೋಸ್ಕರ ಕೊಟ್ಟಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ. ಇಂಥವರನ್ನ ಮರೆಯಬೇಡಿ, ಅಂತ ನಾಯಕರಿದ್ದಾರೆ. ಆದ್ರಿಂದ ನಾನು ಹೆಚ್ಚಿಗೆ ಮಾತನಾಡಕ್ ಹೋದ್ರೆ ಇನ್ನು ಮಾತನಾಡ್ತಕ್ಕಂಥವು ಬೇರೆ ಇದ್ದಾವೆ. ಆದ್ರಿಂದ ಬಾಣಾವರ ಹೋಬಳಿಯಲ್ಲಿ ಯಾವತ್ತೂ ಅಭಿಮಾನ ಇಟ್ಟಿದ್ದೀರಿ, ಇವತ್ತು ಕೂಡ ಅಭಿಮಾನವನ್ನು ಇಟ್ಟು ಸಿದ್ದರಾಮಣ್ಣ ಅವರನ್ನ ಅತ್ಯಧಿಕ ಬಹುಮತದಿಂದ ಗೆಲ್ಲಿಸಿ ಸಿದ್ದರಾಮಣ್ಣವರ ಪೂರ್ತಿ ಅಭದ್ರವಾಗಿ ಉಳಿಬೇಕು ಈ ರಾಜ್ಯದಲ್ಲಿ. ನಾನು ಯಾರು ಎಲ್ಲ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಈಗ ಸಿದ್ದರಾಮಣ್ಣ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಉಳಿಸ್ಕೊಳ್ಳಿಕ್ಕೋಸ್ಕರ ಬಿಜೆಪಿಯವ್ರ ಜೊತೆ ಸೇರ್ಕೊಂಡಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇದೇ ದೇವೇಗೌಡರು ಬಿಜೆಪಿ ಮತ್ತು ಬಿಜೆಪಿಯ ನಾಯಕರನ್ನ ವಾಚಾಮಗೋಚರವಾಗಿ ಬೈದಿದ್ರು. ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಜೊತೆ ಸೇರಲ್ಲ, ಬಿಜೆಪಿ ಒಂದು ಕೋಮುವಾದಿ ಪಕ್ಷ ಅಂತೇಳಿ ಕಳೆದ ಬಾರಿ ಬಹಳ ರೋಷದಿಂದ ಈ ಮಾತುಗಳನ್ನು ಹೇಳಿದರು. ಇನ್ನೂ ಒಂದು ಹೆಜ್ಜೆ ಮುಂದೋಗಿ
ಮೋದಿ ಮುಖಂಡರಿಗೆ ನೋಟ್ ಹಾಕ್ತೀರಾ ಅಂತ ಬೈದಿದ್ದು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆಡಿದಂಥ ಮಾತುಗಳನ್ನು ನೀವೆಲ್ಲ ಒಮ್ಮೆ ಜ್ಞಾಪಕ ಮಾಡ್ಕೋಬೇಕು. ದೇವೇಗೌಡರು ಹೇಳಿದ್ರು, ಮುಂದಿನ ಜನ್ಮ ಇದ್ರೆ ಆ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗ್ಬಿಡ್ತೀನಿ ಅಂತ ಹೇಳಿದ್ರು. ಯಾಕೆ ಹೇಳಿದ್ರು ಅಂತಂದ್ರೆ ಬಿಜೆಪಿ ಒಂದು ಕೋಮುವಾದಿ ಪಕ್ಷ, ಅದಕ್ಕೋಸ್ಕರ